ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದಂತಹ ದಶರಥ ಮಹಾರಾಜನ ಹಿರಿಯ ಮಗನಾಗಿ ದಶರಥ ಮಹಾರಾಜನ ಉತ್ತರಾಧಿಕಾರಿಯಾಗಿ ರಾಜ್ಯದ ಸಮಸ್ತ ಜನಗಳ ಮನ್ನಣೆಗೆ ಪಾತ್ರನಾಗಿ ಪಟ್ಟಾಭಿಷಿಕ್ತರಾಗಬೇಕಾದ ಸಂದರ್ಭದಲ್ಲಿ ಏನೋ ಒಂದು ಕಾರಣಾಂತರದಿಂದ ಕಾಡಿಗೆ ತೆರಳಬೇಕಾಯಿತು. ಕಾಡಿನಲ್ಲಿ ಹೊರಟಾಗ ಗಂಗಾ ನದಿಯನ್ನು ದಾಟಬೇಕಾದ ಸಂದರ್ಭ ಬಂದಾಗ ಅಲ್ಲಿ ನಿಷಾದ ರಾಜ ಗುಹ ಎಂಬತಕ್ಕಂಥವನು ರಾಮನನ್ನು ಸ್ವಾಗತಿಸ್ತಾನೆ. ಆ ಗುಹನನ್ನು ನೋಡಿದರೆ ರಾಮನಿಗೆ ಆಗಿರ್ತಕ್ಕಂತಹ ಸಂತೋಷ ಇವತ್ತು ನಿಮ್ಮನ್ನೆಲ್ಲ ನೋಡಿದರೆ ನನಗಾಗಿದೆ. ಆ ನಿಷಾದ ರಾಜನಿಗೆ ರಾಮನ ಮೇಲಿದ್ದಂತಹ ಪ್ರೀತಿ, ಭಕ್ತಿ, ಶ್ರದ್ಧೆ ಅದು ಯಾವುದನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಪ್ರೀತಿ, ಶ್ರದ್ಧೆ, ಭಕ್ತಿ, ಆದರ, ಗೌರವ ಅವೆಲ್ಲವನ್ನು ಇವತ್ತು ನಿಮ್ಮಲ್ಲಿ ನಾನು ನೋಡ್ತಾ ಇದ್ದೇನೆ. ಹಾಗಾಗಿ ರಾಮನಿಗೆ ಆ ಗುಹನ ಮೇಲೆ ಎಂತಹ ಪ್ರೀತಿ ವಾತ್ಸಲ್ಯ ಆಯಿತು. ಆ ಗುಹ ನನ್ನ ನೆಚ್ಚಿನ ಬಂಟ ಅಂತ ರಾಮ ಆ ಗುಹನನ್ನ ಅತ್ಯಂತ ಪ್ರೀತಿಯಿಂದ ನೋಡಿದ. ಆ ಪ್ರೀತಿ ವಾತ್ಸಲ್ಯಗಳು ಇವತ್ತು ನಿಮ್ಮ ಮೇಲೆ ನನಗೆ ಬರ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮ ಈ ನಿಷ್ಕಲ್ಮಷವಾದ ಮನಸ್ಸು. ನಮ್ಮ ಗುರು ಬರ್ತಾ ಇದ್ದಾರೆ. ಅವತ್ತು ಗುಹ ಅಂದ್ಕೊಳ್ಳೋದು ನನ್ನ ಪ್ರಭು ಬಂದಿದ್ದಾನೆ. ರಾಮ ನನ್ನ ಪ್ರಭು, ನನ್ನ ಪ್ರಭುವನ್ನು ಸೇವೆ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಅದೇ ರೀತಿಯಾಗಿ ನನ್ನ ಗುರು, ನಮ್ಮ ಗುರುಗಳು ಬಂದಿದ್ದಾರೆ ಎಂಬ ಒಂದೇ ಒಂದು ಭಾವನೆಯಿಂದ ಇವತ್ತು ನೀವು ಈ ಒಂದು ಇಷ್ಟೊಂದು ವ್ಯವಸ್ಥೆಯನ್ನು ಮಾಡಿದ್ದೀರಲ್ಲ, ನಿಮ್ಮ ಈ ಭಕ್ತಿಗೆ, ನಿಮ್ಮ ಈ ಶ್ರದ್ಧೆಗೆ ತುಂಬ ಹೃದಯದಿಂದ ನಿಮಗೆ ಆಶೀರ್ವಾದ ಮಾಡ್ತೀನಿ. ಜೀವನದಲ್ಲಿ ಎಷ್ಟೇ ಸಂಪತ್ತು ಗಳಿಸಿದರು, ಎಷ್ಟೇ ಅಧಿಕಾರವನ್ನು ಗಳಿಸಿದರು, ಎಷ್ಟೇ ಜನಬಲವನ್ನು, ಜನರ ಬೆಂಬಲವನ್ನು ಗಳಿಸಿದರು, ದೈವ ಕೃಪೆ, ಗುರು ಕೃಪೆ ಇವೆರಡೂ ಸಿಕ್ಕದೇ ಇದ್ದರೆ ಅದು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ದೈವ ಕೃಪೆ, ಗುರು ಕೃಪೆ ಇವೆರಡೂ ಸಿಕ್ಕಿದಾಗ ಮಾತ್ರ ಬಾಕಿಗೆಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತದೆ. ಆದ್ದರಿಂದ ಎಲ್ಲಕ್ಕೂ ಮಿಗಿಲಾಗಿ ನಾವು ಗುರುಕೃಪೆಗೆ ಪಾತ್ರರಾಗಬೇಕು. ಗುರುಕೃಪೆಯನ್ನೇ ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು. ಗುರು ಅಂತಂದ್ರೆ ನಮಗೆ ಕುಲ ಪರಂಪರೆಯಿಂದ, ನಮ್ಮ ಹಿಂದಿನ ಕಾಲದಿಂದ ಯಾರನ್ನ ನಮ್ಮ ಹಿರಿಯರೆಲ್ಲ ಗುರುಗಳನ್ನಾಗಿ ಭಾವಿಸಿಕೊಂಡು ಬಂದಿದ್ದಾರೋ ಅವರೇ ನಮ್ಮ